ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ತೂಕದಲ್ಲಿ ಮೋಸ ಮಾಡೋ ಭಯ ಎಂದ ರೈತ ಮುಖಂಡರು. ನಾನು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇನೆ ಎಂದ ಸಕ್ಕರೆ ಸಚಿವ. ಪ್ರತಿ ಟನ್ಗೆ ಹೆಚ್ಚುವರಿ 50 ರೂಪಾಯಿ ಮಾಲೀಕರು ಕೊಡಬೇಕು ಅಂತ ಸಿಎಂ ತಾಕೀತು. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಟನ್ ಕಬ್ಬಿಗೆ ಸರ್ಕಾರ ನಿಗದಿಪಡಿಸಿರುವ 3,300 ರೂಪಾಯಿ ದರವನ್ನ ಒಪ್ಪಿದ್ದೇವೆ. ಆದ್ರೆ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ತೂಕದಲ್ಲಿ ಮೋಸ ಮಾಡ್ತಾರೆ ಅನ್ನೋ ಭಯ ಇದೆ ಅಂತ ರೈತ ಮುಖಂಡ ಚೂನಪ್ಪ ಪೂಜಾರಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಮಾತನಾಡಿದ ಅವರು ಇದನ್ನ ಸಚಿವ ಶಿವಾನಂದ ಪಾಟೀಲ್ ಸರಿಪಡಿಸಬೇಕು ಅಂತ ಮನವಿ ಮಾಡಿದ್ರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದ್ದು, ರಾಜ್ಯ ಸರ್ಕಾರದ ಆದೇಶ ಪ್ರತಿಯನ್ನ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರಿಗೆ ನೀಡಿದ್ದಾರೆ. ಬಳಿಕ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಸರ್ಕಾರದ ಆದೇಶ ಪ್ರತಿಯನ್ನ ರೈತ ಮುಖಂಡ ಚೂನಪ್ಪ ಪೂಜಾರಿ ಮುಗಳಖೋಡ ಸ್ವಾಮೀಜಿ ಪಡೆದುಕೊಂಡ್ರು. ಬಳಿಕ ಮಾತನಾಡಿದ ಅವರು, ನಾನು ಕೊಟ್ಟ ಮಾತು ಉಳಿಸಿಕೊಂಡಿದ್ದೇನೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಆದೇಶದ ಪ್ರತಿಯನ್ನ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು, ಡಿಸಿ ಅವರು, ಮುಖ್ಯಮಂತ್ರಿಗಳು ಕೊಟ್ಟಿದ್ದ ಕಾಪಿ ನಿಮ್ ಕೈಯಾಗ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆದರೆ ಹೆಚ್ಚುವರಿ 50 ರೂಪಾಯಿ ಕೊಡಲು ಕಾರ್ಖಾನೆ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಶಾಸಕರ ಭವನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ರೈತರಿಗೆ ಪ್ರತಿ ಟನ್ಗೆ ಹೆಚ್ಚುವರಿ 50 ರೂಪಾಯಿ ಮಾಲೀಕರು ಕೊಡಬೇಕು, ಸರ್ಕಾರ ಕೂಡ 50 ರೂಪಾಯಿ ಕೊಡಲಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈ ಸಂಬಂಧ ರಾಜ್ಯ ಸರ್ಕಾರ ಆದೇಶ ಹೊರಡಿಸಲಿದೆ. ನೀರು, ವಿದ್ಯುತ್ ತೆರಿಗೆಗೆ ಮಾಲೀಕರು ಆಗ್ರಹಿಸಿದ್ದು, ಮಾಲೀಕರ ಬೇಡಿಕೆ ಕುರಿತು ಪ್ರತ್ಯೇಕ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂದ್ರು. ಸರ್ಕಾರ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಣೆ ಮಾಡಿದೆ. ಆದ್ರೆ ಈ ಘೋಷಣೆ ಗೊಂದಲದಿಂದ ಕೂಡಿದೆಯಂತ ಮುಧೋಳ ರೈತರು ಕಿಡಿಕಾರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ರೈತರು ಧರಣಿ ನಡೆಸಿದ್ದಾರೆ. ರೈತ ಸಂಘಗಳ ಸಂಯುಕ್ತ ಸಮಿತಿ 2 ದಿನದಲ್ಲಿ ಸಿಎಂ ಭೇಟಿ ಮಾಡಿ ಮನವರಿಕೆ ಮಾಡುವುದಾಗಿ ಹೇಳಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ದಿಕ್ ತಪ್ಪಿಸುವಂತ ಕೆಲಸ ಕಾರ್ಖಾನೆ ಜೋಡಿ ಕೂಡಿ ರೈತರನ್ನ ಮೋಸ ಮಾಡಾಕತ್ತೀರಿ ನೀವು. ಈ ರೀತಿ ಹೇಳಿಕೆ ಕೊಡಬಾರ್ದು, ಅದನ್ನ ಪಕ್ಕ ಖಂಡಿಸ್ತೀವಿ. ನಮ್ಮ ರೇಟ ಈ ವರ್ಷದ 3,500 ತಗೋವರೆಗಿನ ಹೋರಾಟ ಮುಂದುವರಿಯುತ್ತೆ. ಕಬ್ಬಿನ ಬೆಲೆ ನಿಗದಿ ವಿಚಾರದಲ್ಲಿ ಪ್ರಧಾನಿಯವರ ಮೇಲೆಯೇ ಗೂಬೆ ಕೂರಿಸಲು ಕಾಂಗ್ರೆಸ್ನವರು ಹೋದ್ರು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ಸಿಗರು ಹಿಂದೆ ಕಿವಿ ಮೇಲೆ ಹೂ ಇಟ್ಟು ಪ್ರತಿಭಟಿಸಿದ್ರು. ಆದ್ರೆ 2.5 ವರ್ಷಗಳಿಂದ ಜನರಿಗೆ ಹೂ ಮುಡಿಸ್ತಿದ್ದಾರೆ. ಮ್ಯಾರಥಾನ್ ಮೀಟಿಂಗ್ ಮಾಡಿ ರೈತರಿಗೆ ಏನ್ ಕೊಟ್ರು ಅಂತ ಕಿಡಿಕಾರಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ರು. ವಿಜಯಪುರದ ಗಗನ್ ಮಹಲ್ ಬಳಿ ರೈತರು ಪ್ರತಿಭಟನೆ ನಡೆಸುತ್ತಿದ್ರು. ವಿಜಯಪುರ ಡಿಸಿ ಆನಂದ್ ರೈತರ ಮನವೊಲಿಕೆ ಮಾಡಿದ್ರು. ಕೆಲ ಷರತ್ತುಗಳ ಮೂಲಕ ಹೋರಾಟಗಾರರು ಧರಣಿ ಅಂತ್ಯಗೊಳಿಸಿದ್ದಾರೆ. ರಿಕವರಿಗೂ ಹೆಚ್ಚುವರಿ 100 ರೂಪಾಯಿಗೂ ಸಂಬಂಧವಿಲ್ಲವೆಂದು ಮನವರಿಕೆ ಮಾಡಿದ ಬಳಿಕ ಹೋರಾಟ ಕೈಬಿಟ್ಟಿದ್ದಾರೆ. ರೈತರ ಪ್ರತಿಭಟನೆಗೂ ಮುನ್ನ ಕಬ್ಬಿಗೆ ದರ ನಿಗದಿ ಮಾಡಬೇಕಿತ್ತು. ಈ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮೊದಲೇ ಮಾಡಬೇಕಿತ್ತು ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಅನಗತ್ಯ ತೊಂದರೆ ಕೊಡುವ ಬದಲು ಮೊದಲೇ ಮಾಡಬೇಕಿತ್ತು. ಕಬ್ಬಿನ ಇತರೆ ಉತ್ಪನ್ನಗಳಿಂದ ಬರುವ ಆದಾಯವನ್ನ ರೈತರಿಗೆ ನೀಡಬೇಕು ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಏನು ಟ್ಯಾಕ್ಸ್ ತಗೋತೀರಾ ಅದರೊಳಗೆ ನೀವು ಎಷ್ಟು ಮಟ್ಟಿಗೆ ಕೊಡ್ಬೋದು ಅನ್ನೋದನ್ನು ತೀರ್ಮಾನ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಪ್ರೋಚ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನೋದು ನನ್ನ ಸಣ್ಣ ಅನುಭವದ ಮಾತು. ಟನ್ ಕಬ್ಬಿಗೆ 3,300 ರೂಪಾಯಿ ಒಪ್ಪಂದಕ್ಕೆ ಮುಧೋಳ ರೈತರು ಧರಣಿ ಮುಂದುವರೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಧರಣಿ ಮುಂದುವರೆದಿದೆ. ರೈತರ ಪ್ರತಿಭಟನೆಗೆ ಕುಳಲಿ ಗ್ರಾಮಸ್ಥರು ಬೆಂಬಲ ಸೂಚಿಸಿದ್ದು, ಹೋರಾಟಕ್ಕೆ ಸಹಾಯಾರ್ಥವಾಗಿ 60,500 ರೂಪಾಯಿ ದೇಣಿಗೆ ಸಂಗ್ರಹಿಸಿ ನೀಡಿದ್ದಾರೆ.
ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದ ಬೆನ್ನಲ್ಲೇ ಗುರ್ಲಾಪುರ ಕ್ರಾಸ್ನಲ್ಲಿ ಬಿರು ಬಿಸಿಲಿನಲ್ಲೇ ರೈತರು ಸಭೆ ನಡೆಸುತ್ತಿದ್ರು. ರೈತರ ಸಭೆಗೆ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಆಗಮಿಸಿದ್ರು. ಅನಾರೋಗ್ಯದ ಮಧ್ಯೆಯೂ ರೈತರ ಹೋರಾಟಕ್ಕೆ ಶಾಂತಕುಮಾರ್ ಬಂದಿದ್ರು. ಹೀಗಾಗಿ ಶಾಂತಕುಮಾರ್ ಹೋರಾಟವನ್ನ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಾಡಿ ಹೊಗಳಿದ್ದಾರೆ. ಮಹಿಳೆ ಜೊತೆ ಅಸಭ್ಯ ವರ್ತನೆ ತೋರಿದ ರ್ಯಾಪಿಡೋ ಬೈಕ್ ಚಾಲಕ ಅಂದರೆ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಯುವತಿ ಜೊತೆ ರ್ಯಾಪಿಡೋ ಬೈಕ್ ಚಾಲಕ ಅಸಭ್ಯ ವರ್ತನೆ ತೋರಿದ್ದಾರೆ ಅಂತ ಆರೋಪಿಸಲಾಗಿದೆ. ಆರೋಪಿ ಲೋಕೇಶ್ ನನ್ನ ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಉಳ್ಳಾಲದ ನಿವಾಸಿಯಾಗಿರೋ ಬಂಧಿತ ಆರೋಪಿ ಲೋಕೇಶ್ ಪ್ರಯಾಣ ಮಾಡುತ್ತಿದ್ದಾಗ ತೊಡೆ ಸವರಿದ್ದಾನೆ ಅಂತ ಸಂತ್ರಸ್ತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಸಾಂಪ್ರದಾಯಿಕ ಉಡುಗೆ ತೊಟ್ಟ ಚಿಣ್ಣರು ಸಾಂಸ್ಕೃತಿಕ ನೃತ್ಯ ಮಾಡಿ ರಾಜ್ಯೋತ್ಸವ ಆಚರಿಸಿದ್ರು. ಜೊತೆಗೆ ಕಂಸಾಳೆ, ಡೊಳ್ಳು ಕುಣಿತವು ರಾಜ್ಯೋತ್ಸವಕ್ಕೆ ಮೆರುಗು ತಂದಿದೆ. ಅಪಾರ್ಟ್ಮೆಂಟ್ನ ಮಹಿಳೆಯರು, ಹಿರಿಯರು, ಮಕ್ಕಳು ಕುಣಿದು ಕುಪ್ಪಳಿಸಿ ಕನ್ನಡ ಅಭಿಮಾನ ಮೆರೆದಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ. ಸಪ್ತಗಿರಿ ಎನ್ಕ್ಲೇವ್ ರಿಯಲ್ ಎಸ್ಟೇಟ್ನಿಂದ ಫ್ಲಾಟ್ ಲಾಂಚ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಶಿವಗಂಗೆ ರಸ್ತೆಯಲ್ಲಿ ಫ್ಲಾಟ್ ಲಾಂಚ್ ಮಾಡಲಾಗಿದೆ. ಅಂದಾಜು 9 ಎಕರೆಯಲ್ಲಿ ನಿರ್ಮಾಣ ಮಾಡಿರುವ BMRDA ಅಪ್ರೂವಲ್ ಸೈಟ್ ಸೇಲ್ ಮಾಡಲಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ಹೊಂದಿಕೊಂಡಂತೆ ಇರುವ ಪ್ರಾಪರ್ಟೀಸ್ ಆಗಿದ್ದು ಒಂದೇ ದಿನದಲ್ಲಿ 40 ರಿಂದ 50 ಸೈಟ್ಗಳು ಬುಕಿಂಗ್ ಆಗಿವೆ. ಅಶ್ವಸೂರ್ಯ ಲೆಗಸಿ ರಿಯಲ್ ಎಸ್ಟೇಟ್ ನಿಂದ ಫ್ಲಾಟ್ ಲಾಂಚ್ ಮಾಡಲಾಗಿದೆ. ನೆಲಮಂಗಲದ ದೊಡ್ಡಬಳ್ಳಾಪುರ ರಸ್ತೆಯ ರೈಲ್ವೆ ಗೊಲ್ಲಹಳ್ಳಿ ಬಳಿ ನಟ ಲೂಸ್ ಮಾದ ಯೋಗಿ ಹಾಗೂ ನಟಿ ಅಮೂಲ್ಯ ದೀಪ ಬೆಳಗುವ ಮೂಲಕ ಫ್ಲಾಟ್ ಲಾಂಚ್ ಮಾಡಿದ್ರು. 19 ಎಕರೆಯಲ್ಲಿ BMRDA ಅಪ್ರೂವಲ್ ಪಡೆದು ಅಶ್ವಸೂರ್ಯ ಪ್ರಾಪರ್ಟೀಸ್ ಲಾಂಚ್ ಆಗಿದ್ದು ಕನಸಿನ ಸೈಟ್ ಖರೀದಿಗೆ ಕ್ಲೈಂಟ್ಸ್ಗಳು ಮುಗಿಬಿದ್ದಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.